ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಜೈಲಿಂದ ಆಚೆ ಬಂದಿದ್ದಾರೆ. ನಿನ್ನೆಯಷ್ಟೇ ಅವರಿಗೆ ಬೇಲ್ ಮಂಜೂರಾಗಿತ್ತು. ಇವತ್ತು ರೇವಣ್ಣ ಜೈಲಿಂದ ಆಚೆ ಪರಪ್ಪನ ಅಗ್ರಹಾರದಿಂದ ಆಚೆ ಬಂದಿದ್ದಾರೆ. ಎಚ್.ಡಿ. ರೇವಣ್ಣ ಮಾಜಿ ಸಚಿವರು ದೇವೇಗೌಡರ ಮಗ. ನಿನ್ನೆ ರೇವಣ್ಣ ಅವರಿಗೆ ಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು. ಜನಪ್ರತಿನಿಧಿಗಳ ಕೋರ್ಟ್ನ ಕಡೆಯಿಂದ ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿತ್ತು. ಸಾಕಷ್ಟು ಷರತ್ತುಗಳನ್ನು ಹಾಕಿತ್ತು ಕೂಡ. ಈ ಒಂದು ಬೇಲ್ನಲ್ಲಿ ಸಾಕಷ್ಟು ಷರತ್ತುಗಳಿತ್ತು. ಸಾಕ್ಷ್ಯ ನಾಶ ಮಾಡಬಾರ್ದು, ಪ್ರಭಾವ ಬೀರೋದಾಗಬಾರ್ದು, ಈ ರೀತಿಯಲ್ಲಿ ಒಂದು 5 ಲಕ್ಷದ ಬಾಂಡು, ಶ್ಯೂರಿಟಿ ಎಲ್ಲವನ್ನು ಇಟ್ಕೊಂಡು ಬೇಲನ್ನು ಮಂಜೂರು ಮಾಡಿತ್ತು. ಇದೀಗ 6 ದಿನಗಳ ಕಾಲ ಜೈಲಲ್ಲಿದ್ದಂಥ ಮಾಜಿ ಸಚಿವ ರೇವಣ್ಣ ಜೈಲಿಂದ ಆಚೆ ಬಂದಿದ್ದಾರೆ. ಪೊಲೀಸ್ ಭದ್ರತೆಯಲ್ಲೇ ಎಚ್.ಡಿ. ರೇವಣ್ಣ ತೆರಳಿದ್ದಾರೆ. ಸಾರಾ ಮಹೇಶ್ ಜೊತೆಯಲ್ಲೇ ಕಾರಲ್ಲಿ ತೆರಳಿದ್ದಾರೆ ಎಚ್.ಡಿ. ರೇವಣ್ಣ. ಎಚ್.ಡಿ. ರೇವಣ್ಣ ಇವತ್ತಷ್ಟೇ ಆಚೆ ಬಂದಿದ್ದಾರೆ. ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರನ್ನು ಬಂಧಿಸಲಾಗಿತ್ತು. ಸಾಕಷ್ಟು ವಿಚಾರಣೆ ಕೂಡ ನಡೆಯಿತು. ಇನ್ನೂ ನಮಗೆ ವಿಚಾರಣೆಗೆ ಬೇಕು, ರೇವಣ್ಣ ಅಂಥವ್ರನ್ನ ಆಚೆ ಬಿಡಬಾರ್ದು, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ, ಹಾಗೆ ಹೀಗೆ ಅಂತೆಲ್ಲ ವಿಚಾರಣೆ ಕಾಲದಲ್ಲಿ ಆಯಿತು. ವಾದ ಪ್ರತಿವಾದ ಕೂಡ ನಡೆಯಿತು. ಇದರ ಬಗ್ಗೆ ಎಲ್ಲವನ್ನೂ ಪರಿಗಣಿಸಿದ ಮೇಲೆ ಎಚ್.ಡಿ. ರೇವಣ್ಣ ಅವರಿಗೆ ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯ ಜಾಮೀನನ್ನು ಮಂಜೂರು ಮಾಡಿತ್ತು. ಇದೀಗ ಡೀಟೇಲ್ಸ್ ಕೊಡಲಿಕ್ಕೆ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಅಪ್ಡೇಟ್ಸ್ ಏನಿದೆ ಅಂತ? ರಮಕಾಂತ್, ಈಗಾಗಲೇ ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಜಾಮೀನು ಸಿಕ್ಕಿತ್ತು. ಅದು ತಡವಾಗಿರೋ ಹಿನ್ನೆಲೆಯಲ್ಲಿ ನಿನ್ನೆ ಬಿಡುಗಡೆ ಆಗಿರಲಿಲ್ಲ. ಇದೀಗ ಏನು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಆದಂತಹ ಜಾಮೀನು ಅರ್ಜಿ ಆದೇಶ ಏನಿತ್ತು ಅದನ್ನ ಜೈಲು ಅಧಿಕಾರಿಗಳಿಗೆ ಕೊಟ್ಟರು. ಈಗ ಒಂದು ಜೈಲು ಪ್ರೋಸೆಸ್, ಬಿಡುಗಡೆ ಪ್ರೋಸೆಸ್ ಏನಿತ್ತು ಅದೆಲ್ಲವೂ ಆಗಿದೆ. ರೇವಣ್ಣ ಅವರು ಕೂಡ ಈಗ ಜೈಲಿನಿಂದ ಹೊರ ಬಂದಿರುವಂತದ್ದು. ಸೊ ಅವ್ರನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು, ಅವರ ಅಭಿಮಾನಿಗಳು ಸಾಕಷ್ಟು ಜನ ಜೈಲು ಬಳಿ ಕೂಡ ನಡೆದಿದ್ರು. ಇದೀಗಷ್ಟೇ ಅವರು ಜೈಲಿನಿಂದ ಹೊರ ಬಂದು ಅಲ್ಲಿಂದ ಅವರ ಮನೆ ಕಡೆ ತೆರಳಿರುವಂತದ್ದು. ಆದ್ರೆ ಅವರು ನೇರವಾಗಿ ಹೊಳೆನರಸೀಪುರಕ್ಕೆ ಹೋಗ್ತಾರಾ, ಇಲ್ಲ ನಮ್ಮ ತಂದೆಯವರ ಮನೆಗೆ ಹೋಗಿ ಪದ್ಮನಾಭನಗರಕ್ಕೆ ಹೋಗಿ ಅಲ್ಲಿಂದ ಹೋಗ್ತಾರೋ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಮತ್ತೆ ಮಾಧ್ಯಮಗಳು ಕೂಡ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಪೊಲೀಸರು ಕೂಡ ಸಾಕಷ್ಟು ಜನ ಬಂದಿರೋ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಒಂದಿಷ್ಟು ನುಗ್ಗಲಾಯ್ತು. ಅವ್ರ ಗಾಡಿಗೆ ಅಡ್ಡಗಳನ್ನು ಹಾಕಿದ್ರು. ಕೆಲವೊಂದಿಷ್ಟು ಜನ ಹಾರಗಳನ್ನು ತೆಗೆದುಕೊಂಡ್ ಬಂದಿದ್ರು, ಪಟಾಕಿಗಳನ್ನು ಕೂಡ ಹೊಡೆದ್ರು ರೇವಣ್ಣ ಅವರು ಹೊರಗೆ ಬಂದ ತಕ್ಷಣ. ಸೊ ಈ ಸಂದರ್ಭದಲ್ಲಿ ಪೊಲೀಸರು ಕೆಲವರಿಗೆ ಒಂದು 4 ಕೂಡ ಲಾಠಿಯನ್ನು ಬೀಸಬೇಕಾಯ್ತು. ಎಲ್ಲರೂ ಕೂಡ ಅಲ್ಲಿಂದ ಚದುರಿಸಿದ್ರು. ಮತ್ತೆ ಅಲ್ಲಿಂದ ರೇವಣ್ಣ ಅವರು ನಮ್ಮ ಸ್ವಂತ ಕಾರ್ನಲ್ಲಿ, ಅಂದ್ರೆ ಖಾಸಗಿ ಕಾರ್ನಲ್ಲಿ ಅಲ್ಲಿಂದ ಹೊರಟಿರುವಂತದ್ದು. ಸೊ ನೇರವಾಗಿ ಹೊಳೆನರಸೀಪುರಕ್ಕೂ ಹೋಗ್ಬೋದು, ಇಲ್ಲ ಅಂದ್ರೆ ದೇವೇಗೌಡರ ಮನೆಗೆ ಹೋಗುವ ಸಾಧ್ಯತೆಗಳು ಕೂಡ ಇರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಸಂತೋಷ್. ಸರ್